ನಾನು ನಮ್ಮ ಮನೆಗೆ ಹೋಗಬೇಕು. ಓ ಮಕ್ಕಳವ, ಏನವ ಇದು? ನನ್ನ ತಂಗಿ ಅಲ್ಲೊಂದ್ಕೊಂಡಿರ್ತಾಳೆ, ಕಷ್ಟಪಡ್ಕೊಂಡಿರ್ತಾಳೆ ಅಂತ ಅವಳು ಸಂದಾಗಿರಲಿ ಅಂತ ನಾನು ಅವಳು ಇಲ್ಲಿ ಕರ್ಕೊಬಂದೆ. ಈಗ ನೋಡಿದ್ರೆ ಅವಳು ವಾಪಸ್ ಗಂಡನ ಮನೆಗೆ ಹೋಯ್ತೀನಿ ಅಂತವಳೆ. ಅವಳಿಗೆಲ್ಲ ಆಗಿರೋ ನೋವು ಅವಮಾನನ ನಾನು ನೆನೆಸ್ಕೊಂಡ್ರೆ ನನಗದು ಕಾಡ್ತೈತೆ. ಅಂಥದ್ರಾಗೆ ಅವಳನ್ನ ಕಾಡದೆ ಇರ್ತೈತಾ? ಹಿಂಗಿದ್ರು ಗಂಡನ ಮನೆಗೆ ಹೋಯ್ತೀನಿ ಅಂತವಳಲ್ಲ, ನಾನು ಏನು ಮಾಡಲಿ ಮಕ್ಕಳವ, ಏನು ಮಾಡಲಿ? ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ನ್ಯಾಯವಾಗಿ ಸಂಸಾರ ಮಾಡಬೇಕಿದ್ದ ಗಂಡ ಕಣ್ಣೆದುರುಗಡೆ ಹಸಿ ಹಸಿ ಮೋಸ ಮಾಡೋನೆ ಮಾಡ್ತಾರೆ ಅವನೇ. ಹಿಂಗಿದ್ರು ಅವನೇ ಬೇಕು, ನಾನು ಅಲ್ಲಿಗೆ ಹೋಯ್ತೀನಿ ಅಂತವಳಲ್ಲ, ನಾನು ಏನು ಮಾಡಲಿ, ಏನು ಮಾಡಲಿ? ನಮ್ಮ ಜನ ತುಂಬ ಫಾಸ್ಟಾಗಿ ಹೋಗ್ಬಿಟ್ಟಿದ್ದಾರೆ ಮಾವ. ನಮ್ಮ ರಶ್ಮಿ ನಮ್ಮ ಮನೆ ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಆಗಿಲ್ಲ, ಆಗಲೇ ಜನ ಕತೆ, ಸ್ಕ್ರೀನ್ ಪ್ಲೇ, ಡೈಲಾಗ್ ಎಲ್ಲ ಮಾಡಿಕೊಂಡು ಅವ್ರಿಗಿಷ್ಟ ಬಂದಂಗೆ ಸಿನಿಮಾ ಮಾಡಿ ರಿಲೀಸು ಮಾಡಿಬಿಟ್ಟಿದ್ದಾರೆ. ಏನು ಹೇಳ್ತಿದ್ದೆ ಪಾರೋ? ನಮ್ಮ ರಶ್ಮಿ ಮಾದಪ್ಪಂಕಲ್ ಮನೆ ಮುರಿದ್ಲು ಅಂತ ಒಂದು ಕಡೆ ಸಿನಿಮಾ ನಡೀತಿದ್ಯಾ, ಇನ್ನೊಂದು ಕಡೆ ಮಾದಪ್ಪಂಕಲೇ ಸೊಸೆನ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತ ಒಂದು ಕಡೆ ಸಿನಿಮಾ ನಡೀತಿದೆ. ಅದು ಬಿಟ್ಟು ರಶ್ಮಿ ಮತ್ತು ಸೀನನ್ ಮಧ್ಯೆ ಡಿವೋರ್ಸ್ ಆಗಿದೆ, ಇನ್ಮೇಲೆ ರಶ್ಮಿ ಅಣ್ಣನ ಮನೆಯಲ್ಲೇ ಫಿಕ್ಸು, 4 ಜನ ತಂಗಿರಲ್ಲಿ 1 ವಿಕೆಟ್ ಬಿದ್ದೋಯ್ತು ಅಂತೆಲ್ಲ ಮಾತಾಡಿಕೊಂಡು ಇನ್ನೊಂದು ಸಪ್ರೇಟಾಗಿ ಸಿನಿಮಾ ನಡೆಸ್ತಿದ್ದಾರೆ. ಯಾರ ಪರ ಹಂಗೆಲ್ಲ ಮಾತಾಡ್ತಿರೋದು? ಯಾರ ಪರ ಹಂಗೆಲ್ಲ ಮಾತಾಡ್ತಿರೋದು? ಹೇಳಿದ್ರೆ ಏನು ಮಾಡ್ತೀಯಾ? ಹೋಗೊಡಿತ್ಯಾ? ಇಲ್ಲ ಅವ್ರ ಬಾಯಿ ಮುಚ್ಚಿಸ್ತೀಯಾ? ಎಷ್ಟು ಜನನ ಅಂತ ಕಂಟ್ರೋಲ್ ಮಾಡ್ತೀಯ ಮಾವ? ಹೆಣ್ಣಿನ ವಿಷಯ ಅಂತ ಬಂದಾಗ ವಿಷಯ ಅನ್ನೋದು ಕಾಡ್ಗೆಚ್ಚಿನ ಥರ ಹಬ್ಬುತ್ತೆ. ಆ ಕಾಡ್ಗೆಚ್ಚು ಇಡೀ ಕಾಡನ್ನೇ ಭಸ್ಮ ಮಾಡಿದ್ರೆ ನಾಡಿನ ಗಿಚ್ಚು ಅನ್ನೋದು ಇದೆಯಲ್ಲ, ಅದು ಬೆಂಕಿನೇ ಇಲ್ಲದೆ ಎಲ್ಲನೂ ಸುಟ್ಟು ಹಾಕ್ಬಿಡುತ್ತೆ. ಕೊನೆಗೋಗಿ ನೋಡಿದಾಗ ನೀರು ಉಳಿದಿರುತ್ತೆ, ಅದು ನೀರೇನ ಅಂತ ನೋಡಿದಾಗ ಗೊತ್ತಾಗೋದು ನಮ್ಮನೆ ಹೆಣ್ಣಿನ ಕಣ್ಣೀರು ಅಂತ. ಪಾರು, ಈ ಮಾತನ್ನ ನೀನು ಹೇಳ್ತಿದ್ಯಾ? ನೀನೆಂತ ಹೆಣ್ಣು ಪಾರು. ಪ್ರಪಂಚದಾಗೆ ಅದು ಏನೇ ಆದ್ರೂ ಯಾರಿಗೂ ಕ್ಯಾರೆ ಎಂದೇ ಮುನ್ನುಗ್ಗೋಳು ನೀನು. ಈ ಕಟ್ಪಾಡುಗಳು, ನೀತಿ ನಿಯಮ ಇವೆಲ್ಲದ್ರಾಗೆ ಲೋಪ ಆಯ್ತಾ ಇಲ್ವಾ ಅಂತ ಸೂಕ್ಷ್ಮವಾಗಿ ನೋಡ್ಕೊಂಡು ಮುಂದುವರಿಯೋಳು ನೀನು. ನೀನೆಂತ ಮಾತಾಡ್ತಿದ್ಯಲ್ಲ ಪಾರು, ಯಾಕೆ? ಅಲ್ವಾ, ನನಗೂ ಹಾಗೆ ಅನ್ನಿಸ್ತು. ನಾನು ಯಾಕೆ ಹಿಂಗೆ ಮಾತಾಡ್ತಿದ್ದೀನಿ ಅಂತ. ಮಾವ, ಮದುವೆ ಅಂದರೆ ಗಂಡನಿಗೆ ಹೆಂಡ್ತಿನೇ ಆಸ್ತಿ, ಹೆಂಡ್ತಿಗೆ ಗಂಡನೇ ಆಸ್ತಿಯಾಗಿರೋ ಥರ ಇದ್ದರೆ ಸಂಸಾರ ಅನ್ನೋ ನೌಕೆ ಹಡಗಿನ ಥರ ತೇಲುತ್ತೆ. ಆದರೆ ಯಾವುದೇ ಗಂಡಂದ್ರು ಸೀನಂತರ ಮೋಸ ಮಾಡಿ ಇನ್ನೊಂದು ಹುಡುಗಿ ಹಿಂದೆ ಹೋಗ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ಆಗ ಸಂಸಾರ ಅನ್ನೋ ನೌಕೆ ಬಿರುಗಾಳಿಲಿ ಸಿಕ್ಕಿ ನೋಡ್ತಿದ್ದಂಗೆ ಮುಳುಗಿ ಹೋಗುತ್ತೆ. ಮಾವ, ನಮ್ಮ ಮುಂದೆ ಇಂಥ ಸಂದರ್ಭನೇ ಬಂದು ನಿಂತಿರೋದು. ನಮ್ಮ ಗುಂಡುಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸಿ ಅವಳ ಸಂಸಾರ ಚೆನ್ನಾಗಿ ನೋಡ್ಕೋಬೇಕು ಅಂತ ನನಗೂ ತುಂಬ ಆಸೆ. ಅದೇನು ಮಾಡಲಿ, ಗುಂಡುಗದು ಇಷ್ಟ ಇಲ್ವಲ್ಲ. ಅವಳಿಗಿಷ್ಟ ಇರೋದು ಮಾದಪ್ಪಂಕಲ್ ಮನೆ. ಈಗಲೂ ತನ್ನ ಗಂಡನ ಬದಲಾಯಿಸ್ಬೋದು, ಅವನನ್ನು ಮತ್ತೆ ಸಂಸಾರದ ದಾರಿ ವಾಪಸ್ ತರ್ಬೋದು ಅಂತ ನಂಬಿದಾಳೆ. ಅಣ್ಣ ಒಬ್ಬ ಹೂ ಅಂದ್ಬಿಟ್ರೆ ಸಾಕು, ಈಗಲೇ ಗಂಡನ ಮನೆಗೆ ಓಡೋಗ್ತೀನಿ ಅಂತ ಕಾಯ್ತಾ ಕೂತ್ಕೊಂಡು ಅಳ್ತಿದ್ದಾಳೆ. ಇಂಥವ್ರಿಗೆ ನಾವೇನೇ ಮಾಡಿದ್ರು ವ್ಯರ್ಥ ಮಾವ. ಇಂಥವ್ರಿಗೆಲ್ಲ ನಾವು ಅವ್ರ ಊಟಲ್ಲೇ ಹೋಗಿ ಅವ್ರ ಜೀವನನ ಸರಿ ಮಾಡಬೇಕು. ಹಂಗಂತ ಆ ಮನೆಗೆ ನನ್ನ ಗುಂಡುನ ವಾಪಸ್ ಕಳ್ಸೋಕ್ಕಾಯ್ತದ ಪಾರೋ? ಹಾಗಂತ ಎಷ್ಟು ದಿನ ಈ ಮನೇಲಿ ಇರಿಸ್ಕೊಳ್ಳೋದಕ್ಕಾಗುತ್ತೆ ಮಾವ? ನನಗೆ ನನ್ನ ನಾದಿನಿ ನಮ್ಮ ಮನೇಲಿರೋದು ನನಗೆ ಖುಷಿನೇ. ಆದರೆ ಅವಳು ಜೀವನ ಪರ್ಯಂತ ಇಲ್ಲೇ ಇರೋ ಥರ ಆದರೆ ಅದು ಸಂತೋಷ ಆಗಲ್ಲ, ಸಂತಾಪ ಆಗುತ್ತೆ. ಆ ಸಂತೋಷ ಸಂತಾಪ ಆಗೋಕ್ಕೂ ಮುಂಚೆ ರಶ್ಮಿನ ಅವಳು ಗಂಡನ ಮನೆಗೆ ಕಳಿಸ್ಕೊಡ್ಬೇಕು. ಇನ್ನು ಎಷ್ಟು ದಿನ ಅಂತ ಈ ಮನೇಲಿ ಇರಿಸ್ಕೊಳ್ಳೋದಕ್ಕೆ ಸಾಧ್ಯ ಹೇಳು? ನಾನು ಉಸಿರು ಗಂಟೆ ಇರ್ತಾಳೆ ಬಿಡು ಬಾರೋ. ಹಾಗಿದ್ರೆ ರಮ್ಯನ ಓದ್ ಮುಗ್ದು ಅವಳನ್ನ ಮದುವೆ ಆಗೋದಕ್ಕೆ ಗಂಡನ ಕಡೆಯವ್ರ ಮನೆಗೆ ಬಂದಾಗ ಅಕ್ಕ ಮನೆಯಲ್ಲೇ ಇದ್ದಾಳೆ, ಗಂಡನ ಬಿಟ್ಟು ಬಂದಿದ್ದಾಳೆ ಅಂಥ ಮನೆಯಿಂದ ಹೆಣ್ಣಿನ ತರಬೇಕಾ ಅಂತ ಗಂಡನ ಕಡೆಯವ್ರು ಮಾತಾಡಲ್ಲ ಅಂತ ಅನ್ಕೊಂಡಿದ್ಯಾ?
ರತ್ನನ್ ಮದುವೆ ಆಗ್ದಲೇ ರಶ್ಮಿನ್ ನೋಡೋಕೆ ಬಂದವರು ಇದೇ ಮಾತು ಕೇಳಿದ್ರು. ಮರ್ತೋಯ್ತಾ? ನಿನ್ನ ತಂಗಿ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು ಮಾವ. ಅಷ್ಟೇ ಪ್ರೀತಿ ನನಗೂ ಇದೆ. ಅಂದರೆ ಈ ಥರ ಸಿಚುವೇಶನೆಲ್ಲ ಬರಲೇಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಿದ್ದೀನಿ. ಪ್ಲೀಸ್ ನನ್ನ ಮಾತು ಅರ್ಥ ಮಾಡ್ಕೊ. ನೋಡು, ಗುಂಡುಗೆ ಈ ಮನೇಲಿ ಇರೋಕ್ಕೆ ಇಷ್ಟನೇ ಅನ್ನೋದಾಗಿದ್ದಿದ್ರೆ ನಾನು ಏನೂ ಮಾತಾಡ್ತಿರ್ಲಿಲ್ಲ. ಆಡೋರ್ ಬಾಯಿ ಹೋಗಿ ನಾನು ಮುಚ್ಚಿಸ್ತಿದ್ದೆ. ಆದರೆ ಅವಳಿಗೆ ಈ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ ಮಾವ. ಅವಳಿಗೆ ಬೇಕಿರೋದು ಸೀನಾ. ಇನ್ನೂ ನಾವು ಇದ್ರ ಬಗ್ಗೆ ಚರ್ಚೆ ಮಾಡೋದಾಗಲಿ ಯೋಚನೆ ಮಾಡೋದಾಗಲಿ ಮಾಡಿದ್ರೆ ಅರ್ಥನೇ ಇಲ್ಲ ಮಾವ. ಪ್ಲೀಸ್ ರಶ್ಮಿನ ಕಳ್ಸ್ಕೊಟ್ಬಿಡೋಣ ಮಾವ. ನನ್ನ ಮಾತು ಕೇಳು ಪ್ಲೀಸ್. ಸಾಧ್ಯನೇ ಇಲ್ಲ ಬಾರ. ಇದೊಂದು ವಿಷಯದಾಗೆ ನೀನೇನು ಹೇಳ್ಬೇಡ. ಮಾವ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಸರಿ ಆಯಿತು. ಮಾದಪ್ಪ ಅಂಕಲ್ ಮನೆಗೆ ರಶ್ಮಿ ಹೋಗೋದಕ್ಕೆ ನನ್ನ ಹತ್ರ ಕಾರಣ ಇದೆ. ನಮ್ಮ ಜೊತೆ ರಶ್ಮಿ ಇದ್ದಾಳಲ್ಲ, ನೀನು ಅವಳನ್ನು ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡು. ಅವ್ರ ಅಪ್ಪ ಅಮ್ಮಂಗೆ, ತಂಗಿರ್ಗೆ, ನನಗೆ ಎಲ್ರಿಗೂ ನೋವಿದೆ. ಅವಳು ಈ ಮನೇಲಿ ಇರ್ತಾಳೆ ಅನ್ನೋ ಕಾರಣಕ್ಕಲ್ಲ, ಸಮಾಜ ಅವಳನ್ನ ಕುಕ್ಕಿ ತಿಂದ್ಬಿಡುತ್ತೆ ಅನ್ನೋ ಭಯಕ್ಕೆ. ಜೀವನ ಪರ್ಯಂತ ಅವಳು ತವ್ರ ಮನೇಲೆ ಇರೋ ಥರ ಆಗುತ್ತಲ್ಲ ಅನ್ನೋ ಆತಂಕ. ಒಂದು ಹೆಣ್ಣಿಗೆ ಹೆಣ್ತನಕ್ಕೆ ಏನೇನೆಲ್ಲ ಆಗಬೇಕು ಅದನ್ನೆಲ್ಲ ಅನುಭವಿಸ್ದೆ ಅವಳು ಇಲ್ಲೇ ಇದ್ಬಿಡ್ತಾಳಲ್ಲ ಅನ್ನೋ ಒಂದು ನೋವು ಮಾವ. ನೀನು ನಿನ್ನ ತಂಗಿ ಕಷ್ಟಪಡಬಾರ್ದು ಅಂತ ಅವಳನ್ನ ಈ ಮನೆ ಕರ್ಕೊಂಡು ಬಂದೆ. ಆದರೆ ಗುಂಡುಗೆ ನೀನು ಅವಳನ್ನ ಇಲ್ಲಿ ಕರ್ಕೊಂಡು ಬಂದಿರುತ್ತೆ ನೋವಾಗಿದೆ. ಮಾದಪ್ಪ ಅಂಕಲ್ ಮನೇಲಿ ರಶ್ಮಿನ ಕಾಯೋದಕ್ಕೆ ದೇವ್ರಂತ ಮಾದಪ್ಪ ಅಂಕಲ್ ಇದ್ದಾರೆ. ಪ್ರತಿ ಹಂತದಲ್ಲೂ ಅವಳನ್ನ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದಾರೆ. ಅವಳ ಜೀವನನ ಸರಿ ಮಾಡೋದಕ್ಕೆ ಏನೇನೆಲ್ಲ ಮಾಡಬೇಕು ಎಲ್ಲ ವ್ಯವಸ್ಥೆನೂ ಮಾದಪ್ಪ ಅಂಕಲ್ ಮಾಡ್ತಾರೆ. ಆದರೆ ಇದೆಲ್ಲದೂ ಆಗಬೇಕು ಅಂತಂದರೆ ನೀನು ಒಪ್ಕೋಬೇಕು ಮಾವ. ರಶ್ಮಿಗೆ ನಾನು ಈ ಮನೇಲಿ ಇರಲ್ಲ, ಗಂಡನ ಮನೆಗೆ ಹೋಗ್ತೀನಿ ಅಂತ ಎದ್ದು ಹೋಗೋದಕ್ಕೆ ಎಷ್ಟೊತ್ತು ಬೇಕು ಹೇಳು? ಆದರೆ ನನ್ನ ಅಣ್ಣಂಗೆ ನೋವಾಗುತ್ತೆ, ಅವ್ನ ಮಾತು ಮೀರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ಳ ನೋವನ್ನೆಲ್ಲ ಮನಸ್ಸಲ್ಲಿ ಬಚ್ಚಿಟ್ಕೊಂಡು ಕಾಯ್ತಿದ್ದಾಳೆ. ಅವಳ ಅರ್ಥ ಮಾಡ್ಕೊ. ಪ್ರತಿನಿತ್ಯ ಅಕ್ಕಪಕ್ಕದವರು, ಊರು ಜನರು, ನೆಂಟರು ಎಲ್ಲ ಕುಕ್ಕಿ ತಿನ್ನೋ ಬದಲು ಅವಳಿಗೊಂದು ಅವಕಾಶ ಕೊಟ್ಟು ನೋಡು. ಅವಳ ಗಂಡನ ಮನೆಗೆ ಹೋಗಿ ಅವಳ ಹಕ್ಕನ್ನು ಅವಳು ಪಡ್ಕೋತಾಳೆ. ಅವಳಿಗೆ ಸಿಗಬೇಕಾಗಿರೋ ನ್ಯಾಯನ ಅವಳು ದಕ್ಕಿಸ್ಕೋತಾಳೆ. ತಂಗಿರ ಬದುಕು ಬಂಗಾರದಂಗೆ ಇರಬೇಕು, ಅವಳಿಗೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗಬೇಕು ಅಂತ ಆಸೆ ಪಡೋ ನಿನ್ನಿಂದನೇ ಅವಳ ಜೀವನ ಹಾಳಾಗಬಾರ್ದು ಮಾವ. ಪ್ಲೀಸ್ ಒಂದ್ಸಲ ನಮ್ಗೆ ಕೇಳು. ನಾನಿದ್ದೀನಿ, ಮಾದಪ್ಪ ಅಂಕಲ್ ಇದ್ದಾರೆ, ಏನೋ ಮಾಡಿ ಸೀನನ ಒಂದು ಒಳ್ಳೆ ದಾರಿಗೆ ತಂದೆ ತರ್ತೀವಿ. ನಮ್ಮ ಮಾತು ನಂಬು ಪ್ಲೀಸ್. ಇಲ್ಲ ಅನ್ಬೇಡ.